ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪುರಾಣ ಕೇಳುವುದರಿಂದ ಧಾರ್ಮಿಕ ಚಿಂತನೆಗಳು ಹೆಚ್ಚುತ್ತದೆ ಎಂದು ಅಪ್ಪಾರಾವ್ ದೇವಿ ಮುತ್ಯ ಹೇಳಿದ್ದಾರೆ. ಟಿವಿ ಧಾರಾವಾಹಿ ನೋಡುವುದನ್ನು ಬಿಟ್ಟು ಪುರಾಣ ಪ್ರವಚನಗಳು ಕೇಳುವುದರಿಂದ ಮನುಷ್ಯನ ಧಾರ್ಮಿಕ ಚಿಂತನೆಗಳು ಹೆಚ್ಚುತ್ತವೆ. ಅದಕ್ಕಾಗಿಯೇ ಮಹಾತ್ಮರ ಚಿಂತನೆಗಳು ಇಂದಿಗೂ ಪ್ರಸ್ತುತ ಎಂದು ಶ್ರೀನಿವಾಸ ಸರಡಗಿಯ ಮಹಾಲಕ್ಷ್ಮಿ ಶಕ್ತಿಪೀಠದ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ ದೇವಿ ಮುತ್ಯ ಅವರು ಹೇಳಿದ್ದಾರೆ. ಅವರು ಶ್ರಾವಣ ಮಾಸದ ನಿಮಿತ್ತ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಗುರುವಾರ ಸಂಜೆ ಹಮ್ಮಿಕೊಂಡಿದ್ದ ಶಿವಪುರಾಣ ಹಾಗೂ 12 ಜ್ಯೋತಿರ್ಲಿಂಗಗಳ ಮಹಿಮೆ ಪುರಾಣದ 1 ತಿಂಗಳು ಪುರಾಣ ಉದ್ಘಾಟನೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಪುರಾಣ ಕೇಳುವುದರಿಂದ ಮನುಷ್ಯನಲ್ಲಿ ಭಕ್ತಿ ಭಾವನೆ ಮೂಡುವುದಷ್ಟೇ ಅಲ್ಲ, ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ ಎಂದ ಅವರು ಜಯನಗರ ಶಿವಮಂದಿರದಲ್ಲಿ ಪುರಾಣದ ಜೊತೆಗೆ 1 ತಿಂಗಳು ನಿರಂತರ ದಾಸೋಹ ಕೈಗೊಳ್ಳುವ ಕಾರ್ಯವನ್ನು ಶ್ಲಾಘಿಸಿದರು. ಸಿದ್ಧಗಂಗಾ ಮಠದ ಸ್ವಾಮಿಗಳು ಅಂಗ ಮಾಡಿದ ದಾಸೋಹ ಇಂದಿನ ತನಕ ನಡೀತಾ ಇದೆ. ಇನ್ನೂ ಅಗ್ನಿ ಆರಿಲ್ಲ ಅಂತ ಹೇಳಬೇಕಾಗ್ತದೆ. ಇದೇ ನಮ್ಮ ಕಲಬುರಗಿಯ ಶರಣಬಸವೇಶ್ವರ ದಾಸೋಹ ಮೂರ್ತಿಗಳು ಇರತಕ್ಕಂಥ ಒಂದು ಬಿರುಸು ಅನ್ನ ನಡೆಸಿದ ದಾಸೋಹ ಇಂದು ಕೂಡ ನಡೀತಾ ಇದೆ ಅಂತಂದ್ರೆ ಆರಂಭದೊಳಗೆ ಅಂತ ಪುಣ್ಯವಂತರ ಹಸ್ತದ ಅಮೃತದಿಂದ ಪ್ರಾರಂಭವಾಗಿ ಎಂದೂ ನಿಲ್ಲಲ್ಲ ಅಂತ ಹೇಳಬೇಕಾಗ್ತದೆ. ಅಂಥ ವ್ಯವಸ್ಥೆ ಎಲ್ಲಿ ನಡೆದದಂದ್ರೆ ಅಂದು ಮಾಡಿದ ಸರಡಿಗೆ ಶಕ್ತಿಪೀಠದ ದಾಸೋಹ ಈ ಪರ್ಯಂತದ ಸತತವಾಗಿ ನಡೆಯಲಿಕ್ಕತ್ತಿದ್ದು ಜಯನಗರ ಅಂತ ಹೇಳ್ಬೇಕಾದ್ರೆ ಶಿವಮಂದಿರ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೆ ಅಂಥ ಒಂದು ದಾಸೋಹದ ಪ್ರಸಾದ ಕಣ ಕಣದಲ್ಲೇನೂ ಕೂಡ ಜೀವ ಇದೆ. ಅನ್ನಪೂರ್ಣೇಶ್ವರಿ, ಸದಾಪೂರ್ಣೇಶ್ವರಿ ಅನ್ನುವಂಥ ರೀತಿಯೊಳಗೆ ಆ ಮಹಾಮಾತೆ ಋಣ ನಾವು ನೀವೆಲ್ಲ ತೀರಿಸ್ಲಿಕ್ಕಾಗಲ್ಲ. ಜಗತ್ತಿನೊಳಗೆ ಏನಾದರೂ ಕಡಿಮೆ ಬಿದ್ದರೂ ಸಾಧ್ಯ ಆಗ್ತದ. ಅನ್ನ ನೀರು ಕಡಿಮೆ ಇದ್ದಾಗ ನೀವು ನಾವೆಲ್ಲ ಜೀವಾತ್ಮಕವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗಳೇ. ಅಂತ ದಾಸೋಹ ನೀವೆಲ್ಲ ನಡೆಸ್ತಾ ಇದ್ದೀರಲ್ಲ, ನಿಮ್ಮ ಮನೆಯ ಮಹಾನಂದ ದೀಪಾಗಿ ಅನ್ನಪೂರ್ಣೆ ಸದಾ ನಿಮ್ಮ ಮನೆಯೊಳಗೆ ನೆಲೆಸ್ತಾಳ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಬಂಡಪ್ಪಣ್ಣವರಾಗಲಿ, ಇವರಾಗಲಿ, ಹಿರಿಯರಾಗಲಿ, ಜಾದವರಾಗಲಿ, ಒಬ್ಬರ ಇಬ್ಬರ ಅದಕ್ಕಿಂತ ಎಲ್ಲ ಸಂಬಂಧ ಹೆಂಗೆ ಬಂದದಂದ್ರೆ ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣ ಸಂಬಂಧವಯ್ಯ ಅನ್ನುವಂಥ ರೀತಿಯೊಳಗೆ ನಿಮ್ಮ ನಮ್ಮೆಲ್ಲ ಸಂಬಂಧ ಆ ಶಿವನಾದವನು ಶ್ರಾವಣ ಮಾಸ ಅಷ್ಟೇ ಅಲ್ಲ, ಪ್ರಪಂಚ ಎಂದು ನಿರ್ಮಾಣ ಆಗಿದೆಯೋ, ಪ್ರಪಂಚ ಎಲ್ಲಿಯೇ ತನಕ ಇರ್ತದೋ ಅಲ್ಲಿಯೇ ತನಕ ನಿಮ್ಮ ನಮ್ಮ ಬಾಂಧವ್ಯ ಹಿಂಗೇ ಬೆಳೆಯಲಿ, ಹೀಗೇ ಬೆಳೆಯಲಿ. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ವಿಜಯಕುಮಾರ ಪಾಟೀಲ ತೇಗಲತಿಪ್ಪಿ, ಇಂದು ಪುರಾಣ ಪ್ರವಚನಗಳು ಗ್ರಂಥಾಲಯಗಳಾಗಿವೆ. ಅಲ್ಲಿ ಮಹಾತ್ಮರ ತ್ಯಾಗದ ಜೀವನ ಚರಿತ್ರೆ ತಿಳಿಯಬಹುದು. ಇಂಥ ಪುರಾಣಗಳು ಇನ್ನೂ ಹೆಚ್ಚು ಹೆಚ್ಚು ನಡೆಯಬೇಕು. ಜಯನಗರ ಶಿವ ಮಂದಿರದಲ್ಲಿ ನಡೆಯುವ ಶಿವ ಪುರಾಣಕ್ಕೆ ದಿನನಿತ್ಯ ಬರುವ ಮೂಲಕ ಅತ್ಯಂತ ಭಕ್ತಿಯಿಂದ ಕೇಳಬೇಕು ಎಂದು ಕರೆ ನೀಡಿದರು. ಆ ವಿಚಾರಗಳನ್ನ ಮತ್ತೊಬ್ಬರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಮಾಸ ಅದು ಶ್ರಾವಣ ಮಾಸ. ಆ ಹಿನ್ನೆಲೆಯೊಳಗೆ ಇವತ್ತು ಶಿವಪುರಾಣವನ್ನ 1 ತಿಂಗಳ ಪರ್ಯಂತವಾಗಿ ನಮ್ಗೆಲ್ಲರಿಗೂ ಉಣಬಡಿಸಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅವಕಾಶ ಇವತ್ತು ನಮಗೆಲ್ಲರಿಗೂ ಒದಗಿ ಬಂದಿದೆ. ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ನಮ್ಮ ಸೂರ್ಯಕಾಂತ್ ಅವರು ಹೇಳಿದ ಹಾಗೆ ನಮ್ಮ ಲಿಂಗರಾಜ್ ಸಿರ್ಗಾಪುರ ಅವರು ಈ ಟ್ರಸ್ಟ್ ನ ಅಧ್ಯಕ್ಷರಾದ ನಂತರ ನಿತ್ಯವೂ ಕೂಡ ಪತ್ರಿಕೆಯಲ್ಲಿ ನೋಡ್ತೀವಿ. ಇವತ್ತು ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ನಲ್ಲಿ ಒಂದಿಲ್ಲ ಒಂದು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಜಯನಗರ ಬಡವಲ್ಲಿ ಇರ್ತಕ್ಕಂಥ ಈ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಇವತ್ತು ಇಡೀ ನಾಡಿನ ಎಲ್ಲ ಟ್ರಸ್ಟ್ ಗಳಿಗೆ ಒಂದು ಮಾದರಿ ಆಗ್ತಕ್ಕಂಥ ಕೆಲಸವನ್ನ ಖಂಡಿತವಾಗಿ ಮಾಡ್ತಾ ಇದ್ದಾರೆ ಮಾತನ್ನ ಬಹಳ ಅಭಿಮಾನಪೂರ್ವಕವಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅವ್ರು ಹೇಳಿದ ಸೂರ್ಯಕಾಂತ್ ಅವರು ಹೇಳಿದಾಗೆ ವಯಸ್ಸು ಸಣ್ಣದಿದ್ರು ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಬಹಳ ದೊಡ್ಡದಿದೆ ಅಂತಕ್ಕಂಥ ಮಾತ್ರ ಹೇಳಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಒಬ್ಬರೇ ಮಾಡ್ತಾರೆ ಅಂತಲ್ಲ, ಅವರಿಂದ ನೂರಾರು ಹಿರಿಯ ಕೈಗಳು, ಹಿರಿಯ ಮನಸ್ಸುಗಳು ಅವ್ರ ಜೊತೆ ಇರುವ ಕಾರಣಕ್ಕಾಗಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದ
ಅದ್ರ ಜೊತೆಗೆ ಇವತ್ತು ಈಗಾಗಲೇ ನಮ್ಮ ಸ್ವಾಗತ ಮಾಡ್ತಕ್ಕಂಥ ಸಂದರ್ಭದೊಳಗೆ ಪೂಜ್ಯರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಆರಂಭಿಕದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಒಂದು ವಿಶೇಷವಾದ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪರಮ ಪೂಜ್ಯ ಶ್ರೀ ಅಪ್ಪರ ದೇವಿ ಮೂರ್ತಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಬಹಳ ದೊಡ್ಡ ಖುಷಿ ಆಗ್ತದೆ. ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ ಸಿರಗಾಪುರ ಮಾತನಾಡಿ, ಪ್ರತಿ ವರ್ಷ ಪುರಾಣ ಕೇಳಲು ಭಕ್ತರ ದಂಡೇ ಬರುತ್ತಿದೆ. ಅವರ ಕೋರಿಕೆ ಮೇರೆಗೆ ಈ ಬಾರಿ ಶಿವಪುರಾಣ ಹಮ್ಮಿಕೊಳ್ಳಲಾಗಿದೆ. 1 ತಿಂಗಳು ಅನ್ನ ದಾಸೋಹ ನಡೆಯುತ್ತದೆ. ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ಶಿವಮಂದಿರದ ಜೀರ್ಣೋದ್ಧಾರ ಕೈಗೊಳ್ಳಲಾಗಿದೆ. ಅನುದಾನದ ಹಸ್ತ ನೀಡಿದರೆ ಇನ್ನೂ ಅಭಿವೃದ್ಧಿಪಡಿಸಲಾಗುವುದು. ಜಯನಗರ ಶಿವಮಂದಿರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸ ಅಷ್ಟೇ ಅಲ್ಲದೆ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದರು. ಹಾಗೂ ಅದೇ ರೀತಿ ಇವತ್ತ ಈ ಒಂದು ಪುರಾಣದ ಕಥಾವಾಚಕರಾಗಿ 1 ತಿಂಗಳ ನಮ್ಮ ಗುಡಿಯಲ್ಲಿ ಏನೋ ಇವತ್ತು ಕಥಾವಾಚನ ಅಂದ್ರೆ ಪುರಾಣ ಹೇಳಕ್ ಬರ್ತಾರ. ಅವರೆಲ್ಲ ಅವರು ಆದಂತ ಶ್ರೀಮತಿ ಡಾಕ್ಟರ್ ಇಂದುಮತಿ ಪಾಟೀಲ್ ಪಂಡಿತ ಜವಳಿ ಅಂತ ಹೇಳಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರ. ದಿನನಿತ್ಯ ಸುಮಾರು 1 ತಿಂಗಳು ಅಂದ್ರೆ 1 ತಿಂಗಳು ಅಂತಂದ್ರೆ ಸುಮಾರು 1 ತಿಂಗಳ ಪುರಾಣ ಇರ್ತದ. ಇದು 7ರಿಂದ 8 ತನ ಒಂದು ಗಂಟೆ ಪುರಾಣ ಇರ್ತದೆ. ಈ ಪುರಾಣವನ್ನ ಕೇಳಲು ಬಯಸಿದಂತ ಎಲ್ಲ ನಮ್ಮ ಬಡಾವಣೆಯ ಎಲ್ಲ ಸದ್ಭಕ್ತ ಮಂಡಳಿಯ ನಮ್ಮ ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು ಮತ್ತು ಎಲ್ಲ ಮಕ್ಕಳು ಕೂಡ ಇವತ್ತು ಪುರಾಣ ಕೇಳಕ್ ಬರ್ತಾರ. ಇದು ನಾನು ಅಧ್ಯಕ್ಷ ಆದ ನಂತರ ಈ ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ನಂತರ ಸುಮಾರು 5ನೇ ವರ್ಷ ಇದು ನಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ಪುರಾಣವನ್ನ ನಡೀತಾ ಇದೆ. ಪುರಾಣದ ನಂತರ 1 ತಿಂಗಳವರೆಗೆ ನಾವು ಪ್ರಸಾದದ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಪ್ರತಿ ಭಕ್ತರು ಬೇರೆ ಬೇರೆ ಭಕ್ತರು ಇರ್ಬೋದು, ಅವರೆಲ್ಲ ಬಂದು ಈ ಒಂದು ದಾಸೋಹವನ್ನು ಮಾಡಿಸ್ತಾರ. ಅದಕ್ಕೆ ಸುಮಾರು 1 ದಿನಕ್ಕೆ ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, ಕೊನೆಗೆ ಸುಮಾರು 5ರಿಂದ 6 ಜನರು ಕೂಡ ಇವತ್ತು ಭಕ್ತರು ಬಂದು ದಾಸೋಹ ಮಾಡಿಸ್ತಾರ. ಇದು ಬಹಳ ಒಂದು ವಿಶೇಷವಾದ. ಅದಕ್ಕೆ ನಾನು ನಮ್ಮ ಎಲ್ಲ ಕಲಬುರಗಿಯ ಕೇವಲ ಜಯನಗರ ಸುತ್ತಲಿನ ಬಡಾವಣೆ ಅಂತ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಿಂದ ಈ ನಮ್ಮ ಕಲಬುರಗಿಯ ಬೇರೆ ಬೇರೆ ಬಡಾವಣೆಯಿಂದ ಎಲ್ಲರೂ ಭಕ್ತರು ಮತ್ತ ಎಲ್ಲಾ ಸಾರ್ವಜನಿಕರು ಮಹಿಳೆಯರು ಬಂದು ನಮ್ಮ ಶಿವ ಮಂದಿರಕ್ಕೆ ಬಂದು ಪುರಾಣವನ್ನ ಕೇಳಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಸಾಹಿತಿ ಹಾಗೂ ಕಥಾವಾಚಕರಾದ ಡಾಕ್ಟರ್ ಇಂದುಮತಿ ಪಂಡಿತ ಜವಳಿ ಅವರು ಪುರಾಣ ಪ್ರಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಏರ್ಸಿದ್ರು ನಿಮ್ಗೆ ಪುಣ್ಯ ಸಿಗ್ತೈತೆ ಅನ್ನೋದು ಅಷ್ಟು ಶಿವಬಹುಲ, ಅಷ್ಟು ಶಿವ ನಿಮ್ಗ ಅಷ್ಟು ಜಲ್ದಿನ ನಿಮ್ಗೆ ಶೀಘ್ರವಾಗಿ ನಿಮ್ಗೆ ಪ್ರಸನ್ನ ಆಗುವುದು ದೇವ್ರಿಗೆ ಯಾವ್ದಂದ್ರ ಆ ಭೋಲ ಶಂಕರ ಅಂತ ಹೇಳ್ತಾರೆ. ಅಷ್ಟ ಶ್ರಾವಣ ಒಳಗ ಅದು ಮಹತ್ವ ಅವ್ನು ಎಷ್ಟ ಐತಿ ಅಂದ್ರ ನಿಮ್ಗೆ ಗೊತ್ತಿದ್ದಿರ್ಬೇಕು. 1 ತಿಂಗಳದ ಏನ ನೀವು ಪೂಜಾ ಪಾಠ ಶಿವನ ಮಾಡ್ತೀರ ಅದು 1 ತಿಂಗಳ ಒಳಗ ಫಲ ಕೊಡ್ತಾನಂತ ಅನ್ನೋದು ಒಂದು. ಆಮೇಲೆ ನೋಡ್ರಿ ಕೆಲವೊಬ್ರಿಗೆ ಸೋಮವಾರ ವ್ರತ ಮಾಡ್ತಾರೆ, 14 ಸೋಮವಾರದ ವ್ರತ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ. ಇದ್ರ ಸಲುವಾಗಿ ನಮ್ಮ ಸಂಕಟಕ್ಕೆ ನಾವು ಅಂತಿಲ್ಲ ಜಾಸ್ತಿ. ನಾವು ಮನುಷ್ಯರ ದೇವರಿಗೆ ಕೇಳುದು ಯಾವಾಗ ಸಂಕಟ ಬಂದಾಗ ಗೋವಿಂದ ಹಂಗ ಆ ಶಿವಗೆ ನಾವು ನೆನೆಸ್ತೀವಿ. ಅದಕ್ಕ 14 ಸೋಮವಾರ ವ್ರತ ಮಾಡೋದು ವರ್ಷನ್ಯಾಗ ಕೆಲವೊಬ್ರಿಗೆ ಆಗೋದಿಲ್ಲ. 16 ಸೋಮವಾರ ಮಾಡ್ಬೇಕಲ್ಲ ಅಂದ್ರೆ 4 ತಿಂಗಳು ಹೋಗ್ತದೆ, 5 ತಿಂಗಳು ಬರ್ತೈತೆ. ಅದ್ ಬೇಡ. ಇದು ಶಿವರಾತ್ರಿ ಒಳಗ ಶ್ರಾವಣ ಒಳಗ ನೀವು 4 ದಿವಸ ಸೋಮವಾರ ಮಾಡ್ರಿ. ಆ ವ್ರತ ನಿಮ್ಗ 16 ಸೋಮವಾರ ವ್ರತದ ಫಲ ಈ 4 ಸೋಮವಾರ ಒಳಗ ಸಿಗ್ತೈತೆ ಅನ್ನೋದು ಹೇಳ್ತಾರೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆ ಬಿ ಸ್ವಾಗತಿಸಿದರು. ಮಹಿಳಾ ಘಟಕದ ಉಪಾಧ್ಯಕ್ಷೆ ಅನಿತಾ ನವಣೆ ಪ್ರಾರ್ಥಿಸಿದರು. ಉಪಾಧ್ಯಕ್ಷ ವೀರೇಶ ದಂಡೋತಿ ವಂದಿಸಿದರು. ಸಾಹಿತಿ ಜಿ ಮಣಿಕ್ಯಾಳ ನಿರೂಪಿಸಿದರು. ಎಂ ಡಿ ಮಠಪತಿ, ಭೀಮಾಶಂಕರ ಶೆಟ್ಟಿ, ಬಸವರಾಜ ಅನ್ವರಕರ, ಸಿದ್ಧಲಿಂಗ ಗುಬ್ಬಿ, ಬಸವರಾಜ ಮಾಗಿ, ಎಸ್ ಡಿ ಸೇಡಂಕರ, ವೀರಪ್ಪ ಹುಡುಗಿ, ಮನೋಹರ ಬಡಶೇಷಿ, ಬಂಡಪ್ಪ ಕೇಸೂರ, ಗುರುಪಾದಪ್ಪ ಕಾಂತ, ನಾಗರಾಜ ಕೂಬ, ಮಲ್ಲಿಕಾರ್ಜುನ ಕಲ್ಲ, ಬಸವರಾಜ ಪುರ್ಮ, ಮಲ್ಲಯ್ಯ ಸ್ವಾಮಿ ಗಂಗಾಧರ ಮಠ, ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಧರ್ಮಣ್ಣ ಧನ್ನಿ, ಕೋಶಾಧ್ಯಕ್ಷ ಶರಣರಾಜ ಚಪ್ಪರಬಂದಿ, ಸಾಹಿತಿ ಸುರೇಶ ಜಾಧವ, ಮಲ್ಲಿನಾಥ ಸಂಶೆಟ್ಟಿ, ಹಿರಿಯರಾದ ರೇವಣಸಿದ್ದಪ್ಪ ಭೋಗಶೆಟ್ಟಿ, ವಿನೋದ ಪಾಟೀಲ, ಮಹಿಳಾ ಕಾರ್ಯದರ್ಶಿ ಅನುರಾಧ ಕುಮಾರಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ವಾಲಿ, ಪದಾಧಿಕಾರಿಗಳಾದ ಸುರೇಖಾ ಬಾಲಕೊಂದೆ, ಲತಾ ತುಪ್ಪದ, ವಿಜಯ ದಂಡೋತಿ, ಗೀತಾ ಹುಡುಗಿ, ಶಿವಲೀಲಾ ಬೊಮ್ಮಣ, ಗಂಗಾ ಅನ್ವರಕರ, ಗೀತಾ ಸಾಯಿರ ಗಾಪವೂರ, ಪಾರ್ವತಿ ಶೆಟ್ಟಿ, ನಿಲೋಚನಾ ಬೀಡಪ್, ಅಶ್ವಿನಿ ಪಾಟೀಲ, ಶೈಲಜಾ ಬೊಮ್ಮಣ ಸೇರಿದಂತೆ ಅನೇಕ ಮಹಿಳೆಯರು, ಹಿರಿಯರು, ಸಾರ್ವಜನಿಕರು ಭಾಗವಹಿಸಿದ್ದರು.
ಶ್ರೀ ಗುರು ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕಲಬುರಗಿ ವತಿಯಿಂದ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಶ್ರೇಷ್ಠತಾ ಪ್ರಶಸ್ತಿ 2026 ಕಾರ್ಯಕ್ರಮ ಜರುಗಿತು. ಮಾತೋಶ್ರೀ ಕಲ್ಯಾಣಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಸಂಚಾಲಿತ ಶ್ರೀ ಗುರು ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ವತಿಯಿಂದ ಶ್ರೇಷ್ಠತಾ ಪ್ರಶಸ್ತಿ 2026 ಕಾರ್ಯಕ್ರಮವು ದಿನಾಂಕ 14 ಆಗಸ್ಟ್ 2026 ಶುಕ್ರವಾರ ಬೆಳಿಗ್ಗೆ 10:30ರಿಂದ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಜಯ್ ಕುರಾಲ್ ಎಂಎಸ್ ಆರ್ಥೋ, ಸಮಾಲೋಚಕ ಮೂಳೆ ಮತ್ತು ಆಘಾತ ಶಸ್ತ್ರಚಿಕಿತ್ಸಕ, ಕುರಾಲ್ ಆಸ್ಪತ್ರೆ ಮೂಳೆ ಚಿಕಿತ್ಸೆ ಮತ್ತು ಹೆರಿಗೆ ಕೇಂದ್ರ ಶಾಂತಿನಗರ ಕಲಬುರಗಿ ಹಾಗೂ ಡಾಕ್ಟರ್ ಪಾರ್ವತಿ ಕುರಾಲ್ ಎಂಎಸ್ ಒಬಿಜಿ ಭ್ರೂಣ ವೈದ್ಯಕೀಯ ತಜ್ಞರು ಎಫ್ಎಂಬಿ ಬಾರ್ಸಿಲೋನಾ ವಿಶ್ವವಿದ್ಯಾಲಯ ಇವರು ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶ್ರೀಮತಿ ನಳಿನಿ ಎ ನಾಯಕ್, ಅಧ್ಯಕ್ಷರು ಎನ್ಕೆಎಂಇ ಸೊಸೈಟಿ ಕಲಬುರಗಿ, ಶ್ರೀ ವಿದ್ಯಾಸಾಗರ್ ಎಂ ಗೋಗಿ, ಪ್ರಾಂಶುಪಾಲರು ಶ್ರೀ ಗುರು ಸ್ವತಂತ್ರ ಪಿಯು ವಿಜ್ಞಾನ ಕಾಲೇಜು ಕಲಬುರಗಿ, ಶ್ರೀ ನಿತಿನ್ ಎ ನಾಯಕ್, ಕಾರ್ಯದರ್ಶಿ ಎನ್ಕೆಎಂಇ ಸೊಸೈಟಿ ಕಲಬುರಗಿ, ಶ್ರೀಮತಿ ನೇಹಾ ನಿತಿನ್ ನಾಯ್ಕ್, ಆಡಳಿತಾಧಿಕಾರಿ ಶ್ರೀ ಗುರು ಸ್ವತಂತ್ರ ಪಿಯು ವಿಜ್ಞಾನ ಕಾಲೇಜು ಕಲಬುರಗಿ ಹಾಗೂ ಶ್ರೀ ಗುರುರಾಜ್ ಎ ನಾಯಕ್ ಸದಸ್ಯರು ಎನ್ಕೆಎಂಇ ಸೊಸೈಟಿ ಕಲಬುರಗಿ ಆಗಮಿಸಿದ್ದರು. ಮೊದಲಿಗೆ ನಿತಿನ್ ನಾಯಕ್ ಅವರು ತಮ್ಮ ತಂದೆಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದಾದ ನಂತರ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನದ ಚೆಕ್ಗಳನ್ನು ವಿತರಿಸಿ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೀಡಲಾದ ನಗದು ಬಹುಮಾನ: ದ್ವಿತೀಯ ಪಿಯು ಟಾಪರ್ಗಳು ಶ್ರೀನಿವಾಸ್ ಟಿ ಥಿಯರಿ ಪ್ಲಸ್ ನೀಟ್ ಮತ್ತು ಕೆಸಿಟಿ ಟಾಪರ್ ಪ್ಲಸ್ ಜೆಇ ಮೇನ್ಸ್ ₹1,00,000, ಅಖಿಲೆ ಜೆಇ ಮೇನ್ಸ್ ಪ್ಲಸ್ ಕೆಸಿಟಿ ₹25,000, ವಿದ್ಯಾಸಾಗರ್ ಜೆಇ ಅಡ್ವೊಕೇಟ್ ₹20,000, ಐಐಟಿ ಮುಂಬೈನಲ್ಲಿ ಸೀಟು, ಉಲ್ಲಾಸ್ ಜೆಇ ಮೇನ್ಸ್ ₹10,000, ಎನ್ಐಟಿ ಸುರತ್ಕಲ್ನಲ್ಲಿ ಸೀಟು, ಸಿ ಅರ್ಚನಾ ಸಿದ್ಧಾಂತ 2ನೇ ಟಾಪರ್ ₹20,000, ಚೈತ್ರ ಎಸ್ ಸಿದ್ಧಾಂತ 3ನೇ ಟಾಪರ್ ₹15,000 ಮತ್ತು ಭಾಷೆ ಸೇರಿದಂತೆ ಯಾವುದೇ ವಿಷಯದಲ್ಲಿ ಅಂಕ ಗಳಿಸಿದವರಿಗೆ ನಗದು ಬಹುಮಾನ: 100ಕ್ಕೆ 100 ₹2,000, 99ಕ್ಕೆ 100 ₹1,800, 98ಕ್ಕೆ 100 ₹1,500, 35 ವಿದ್ಯಾರ್ಥಿಗಳು 100ಕ್ಕೆ 100, 80 ವಿದ್ಯಾರ್ಥಿಗಳು 99ಕ್ಕೆ 100, 143 ವಿದ್ಯಾರ್ಥಿಗಳು 98ಕ್ಕೆ 100, ಒಟ್ಟು ₹4,38,500, ಟಾಪರ್ಸ್ ₹1,80,000, ಒಟ್ಟು ₹6,28,500. ಪ್ರಥಮ ಪಿಯು ಟಾಪರ್ಸ್: ಭಾಗ್ಯಶ್ರೀ ಎಂ ಮೊದಲ ರ್ಯಾಂಕ್ ₹20,000, ಶ್ರವ್ಯ ಎಚ್ 2ನೇ ರ್ಯಾಂಕ್ ₹15,000, ಆರ್ಎನ್ ಪಿ 3ನೇ ರ್ಯಾಂಕ್ ₹11,000. ವಿಷಯವಾರು ನಗದು ಬಹುಮಾನ: 100ಕ್ಕೆ 100 ₹1,500, 99ಕ್ಕೆ 100 ₹1,300, 98ಕ್ಕೆ 100 ₹1,000, ಒಟ್ಟು ₹1,20,100. ಚೆಕ್ ವಿತರಣೆ ನಂತರ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕೊನೆಯಲ್ಲಿ ನಿತಿನ್ ನಾಯಕ್ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ Teachers like Professor Eva Naik sir, they do much more than teach a subject. They leave a part of themselves in their students. And today, when I stand here as a doctor and as a professional, I realize that many of the values that helped me in my journey were shaped by teachers like sir. Sadly, sir is no longer with us, but I strongly believe that a great teacher never truly leaves us. He may not be present here today, but his vision and his values and his institution, it continues to live. What makes this moment more emotional for me is that his son and my close friend Nitin Naik, and who has been with me for the best of times. We were together in English school, and seeing him today, I feel quite proud that he's carrying forward his father's vision and he's leading this institution with dedication and efficiency, and it gives me immense pride and happiness.
listen, you not only have inherited an institution from your father, but his responsibilities as well. And you have done it quite well. What I see from here, you have done a tremendous job with support of Neha, Auntie, and the management who have worked relentlessly. The growth and discipline of this institution are the reflection of the commitment of the entire management, principal sir, the administrators, and the teaching staff. ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ನಾಯ್ಕ, ಸೆಕ್ರೆಟರಿ ಶ್ರೀಗುರು ಇಂಡಿಪೆಂಡೆಂಟ್ PU ಕಾಲೇಜ್ ಆಫ್ ಸೈನ್ಸ್. ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೀವಿ. ಲೈಕ್ ಎವ್ರಿ ಇಯರ್ ನಾವು ಟಾಪರ್ಸ್ಗೆ ನೀಟ್ JEE KSET ಟಾಪರ್ಸ್ಗೆ ವಿ ಫೆಲಿಸಿಟೇಟ್ ಎವ್ರಿ ಇಯರ್ ಆನ್ ದಿಸ್ ಒಕೇಶನ್. ಸೊ ಟುಡೇ ಐ ಫೀಲ್ ಹ್ಯಾಪಿ ಟು announce that again we achieved a great feat of a NEET 602 marks, felicitating him with 1 lakh rupees, and followed by Akhil with 25,000 rupees, and finally we have got IIT Mumbai and NIT Surathkal also, Vidyasagar and Ullas. Every year we will be achieving great feat. So today one of the best orthopedic and my close friend, my classmate Dr. Ajay Khural and his wife Parvati Khural graced the occasion as a chief guest. So I am very happy that first time my friend has been named as a chief guest. So it's an honor to have him in my function. So with the grace of Almighty and late Sri Eva Naik sir's blessings, we have been able to achieve this success, and I give this credit to all the teachers. Ella lecturers bhal hard work madidare. Not only lecturers, all my office people, lab staff, attenders, drivers, canteen people. It's a hard work, it's a teamwork of the entire Sri Guru fraternity. So once again I congratulate to all the toppers on behalf of Sri Guru family. Ivattu sumaru 6 ಜನಕ್ಕೆ ಟಾಪರ್ಸ್ ಆಗಿದ್ದಾರೆ, ಆ್ಯಂಡ್ 199, 98 ದವರಿಗೆ ಸುಮಾರು ಒಂದು 200ಕ್ಕಿಂತಲೂ ಹೆಚ್ಚಿಗೆ ಹುಡುಗರಿದ್ದಾರೆ. ಸೊ ಅರೌಂಡ್ ಒಂದು 6.5-7 ಲಕ್ಷ ರೂಪಾಯಿವರೆಗೂ ನಾವು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೀವಿ. ಇದು ಗುಲ್ಬರ್ಗಾದ ಫಸ್ಟ್ ಕಾಲೇಜ್ ಇಷ್ಟು PU ಲೆವೆಲ್ಗೆ ಇಷ್ಟು ಕ್ಯಾಶ್ ಪ್ರೈಸ್ ಕೊಡೋ ಕಾಲೇಜ್ ಅಂದರೆ ನಾಯಕ್ ಸರ್ ಕಾಲೇಜ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಮೇನ್ ಟಾಪರ್ಸಿಗೆ ನಾವು ಶ್ರೀನಿವಾಸಿಗೆ 1 lakh rupees ಕೊಟ್ಟಿದ್ವಿ, ಅಖಿಲ್ಗೆ 25,000, ವಿದ್ಯಾಸಾಗರ್ IIT ಸೀಟ್ ತೊಗೊಂಡವನಿಗೆ 20,000, ಅದೇ ಥರ ಥೇರಿ ಅರ್ಚನಾಗೆ 20,000, ಚೈತ್ರಾಗೆ 15,000. ಈ ಥರ ನಾವು ಕ್ಯಾಶ್ ಪ್ರೈಸ್ ಎವ್ರಿ ಇಯರ್ ಕೊಡ್ತಾನೆ ಬಂದಿದ್ದೀವಿ. ಇನ್ನು ಮುಂದಿನ ಹೆಚ್ಚಿಗೆ ಕ್ಯಾಶ್ ಪ್ರೈಸ್ ನಾವು ಕೊಡಬೇಕು, ಇನ್ನೂ ಒಳ್ಳೆ ರ್ಯಾಂಕ್ ಬರಬೇಕು ಅಂತ ನಾನು ಒಂದು ವಿಶ್ ಮಾಡ್ಕೋತೀನಿ. ಆಲ್ವೇಸ್ ಅವರು ಕ್ಲಾಸಲ್ಲಿ ರೆಗ್ಯುಲರ್ ಇರಬೇಕು, ಡೌಟ್ಸ್ ಕೇಳಬೇಕು, ಹೊರಗಡೆ ಎಲ್ಲೂ ಹೆಚ್ಚಿಗೆ ಟ್ಯೂಷನ್ಸ್ ಹೋಗಬಾರ್ದು, ಆನ್ಲೈನ್ ಅಂತ ಮಾಡಬಾರ್ದು. ಅದು ಒಂದು ಅಗೇನ್ಸ್ಟ್ ಇದೆ. ನಮ್ಮ ಲೆಕ್ಚರರ್ ಬೆಸ್ಟ್ ಟೀಮ್ ಇದೆ, ಒನ್ ಆಫ್ ದಿ ಬೆಸ್ಟ್ ಟೀಮ್ ಇನ್ ದ ಸಿಟಿ. ಸೊ ಎಲ್ಲ ಡೌಟ್ಸ್ ಕೇಳಬೇಕು, ಅದು ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ಡೈಲಿ ರೂಟೀನಲ್ಲಿ ಅವ್ರದ್ದು ಸ್ಟಡೀಸ್ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಒನ್ಸ್ ಅಗೇನ್ ಐ ವಿಶ್ ಆಲ್ ದ ಬೆಸ್ಟ್ ಟು ದಿ ಅಪ್ಕಮಿಂಗ್ ಸ್ಟೂಡೆಂಟ್ಸ್. ನಾಳೆ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂದು ಟೌನ್ ಹಾಲ್ ಎದುರುಗಡೆ ತ್ರಿವರ್ಣ ಧ್ವಜ, ಬ್ಯಾಚ್ ಮತ್ತು ಬಟ್ಟೆಗಳ ಮಾರಾಟ ಜೋರಾಗಿ ನಡೆದಿದೆ.
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ನಾಗಪಂಚಮಿಯಂದು ಹುತ್ತಿಗೆ ಹಾಲು ಎರೆಯುವುದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರ ಕಾರ್ಯ ಎಂದು ಬಸವಾಮೃತ ಗೋರಕ್ಷಕ ಶರಣು ಹೇಳಿದ್ದಾರೆ. ನಾಗ ಪಂಚಮಿಯಂದು ಹುತ್ತಿಗೆ ಹಾಲು ಎರೆಯುವುದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರ ಕಾರ್ಯ ಎಂದು ಬಸವಾಮೃತ ಗೋಶರಣರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಾದೇವಿ ಪಾಟೀಲ್, ವಿಜಯಲಕ್ಷ್ಮಿ ಸಿಂಗೋಡಿ, ರೇಣುಕಾ ಹಿರೇಮಠ, ಶಿವಲೀಲಾ ಹಿರೇಮಠ, ಸಂತೋಷ ಛತ್ರಬಂದ್, ದೀಪಕ್ ಪವಾರ್, ಶಶಿಕಾಂತಾರ್ ದೀಕ್ಷಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹಳ ಒಂದು ಕೀಳಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಹಲವು ವರ್ಷಗಳಿಂದ ನಡೆದಿದೆ. ನಾಗಪಂಚಮಿ ಅತ್ಯಂತ ಶ್ರೇಷ್ಠ ಹಬ್ಬ ಯಾಕಂತ ಹೇಳಕ್ಕಂತ ಮೇಲೆ ನಾವು ಬಂದಿದ್ದೆವು. ಇವತ್ತು ನಾಗರ ಪಂಚಮಿ ಏನಪ್ಪ ಅಂದ್ರೆ ಆಷಾಢ ಮುಕ್ತಾಯ ನಂತರ ಶ್ರಾವಣದ ಆರಂಭದಲ್ಲಿ ಆರಂಭ ಮಾಡ್ತಕ್ಕಂಥ ಇದೊಂದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದಂಥ ಹಬ್ಬ. ಇದು ನಮ್ಮ ಹಿರಿಯರು ಸಹಸ್ರಾರು ವರ್ಷಗಳಿಂದ ಆಚರಣೆ ಮಾಡ್ಕೊತ ಬರ್ತಕ್ಕಂಥ ಹಬ್ಬ. ಈ ಹಬ್ಬದಲ್ಲಿ ಏನಂತಂದ್ರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಅತಿ ಸಡಗರದಿಂದ ನಡೀತಕ್ಕಂಥ ಈ ಒಂದು ನಾಗರ ಪಂಚಮಿ ಹಬ್ಬ. ಪುರುಷರಿಗಂತೂ ಇದು ಏನಪ್ಪ ಅಂದ್ರೆ ಒಂದು ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜನ ಕೊಡ್ತಕ್ಕಂಥ ಒಂದು ಹಬ್ಬ. ಇದರಲ್ಲಿ ತೆಂಗಿನಾಟ, ನಿಂಬಿಕಾಟ, ಅನೇಕ ವಿಶಿಷ್ಟವಾದ ಆಟಗಳ ಮುಖಾಂತರ ಅಲ್ಲಿ ಸೋತವ್ರು ಏನಪ್ಪ ಅಂದ್ರೆ ಗೆದ್ದವರಿಗೆ ಕೊಡ್ತಕ್ಕಂಥದ್ದು ಕೊಬ್ಬರಿ ಉಂಡೆಗಳ ಒಂದು ಉಡುಗೊರೆ ಕೊಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಮಾತೆಯರಿಗಂತೂ ಅತಿ ಶ್ರೇಷ್ಠವಾದಂಥ ಹಬ್ಬ ಇದು. ತಾವು ಹೊಸದಾಗಿ ಮದುವೆಯಾಗಿ ಗಂಡನ ಮನೆಯಾಗಿ ಇರ್ತಕ್ಕಂಥವ್ರು ಏನಪ್ಪ ಅಂದ್ರೆ ತಮ್ಮ ಅಣ್ಣ ಯಾವಾಗ ಕರೀಲಿಕ್ಕೆ ಬರ್ತಾರಂತ ಕಾಯ್ಕೊಂಡು ಕುಂತಿರ್ತಾರೆ. ಅಂಥ ಸಂದರ್ಭದಲ್ಲಿ ತವ್ರ ಮನೆಗೆ ಬಂದು ಈ ನಾಗರ ಪಂಚಮಿ ಹಬ್ಬದ ದಿವಸ ತಮ್ಮ ಅಣ್ಣ ಏನಪ್ಪ ಅಂದ್ರೆ ಈ ಒಂದು ಕ್ರೀಡೆಯಲ್ಲಿ ಗೆದ್ದಂಥ ಕೊಬ್ಬರಿ ಗುಂಡುಗಳೊಂದಿಗೆ ಹಾಲು ತೆಗೆದುಕೊಂಡು ಊರಿನ ಸೀಮೆಯಲ್ಲಿ ಇರ್ತಕ್ಕಂಥ ಹೊಲದಲ್ಲಿ ಹುತ್ತಿಗೆ ಹಾಲು ಎರೆಯತಕ್ಕಂಥ ಪದ್ಧತಿ ಎಷ್ಟು ವೈಜ್ಞಾನಿಕ ಸತ್ಯ ಆಗಿದೆ ಅಂತಂದರೆ, ಆ ಒಂದು ಹಾಲು ಪ್ರತಿಯೊಂದು ಊರಿನ 4 ಸೀಮೆ ಕಡೆ ಹುತ್ತುಗಳಿದ್ದಿರ್ತಾವೆ ಹೊಲದಾಗ ಎರೆದಾಗ ಆ ಹುತ್ತಿನ ಮುಖಾಂತರ ಹಾಲು ಒಳಗೆ ಹೋಗ್ತಾ ಹೋದಾಗ ಆವಾಗ ಅಲ್ಲಿ ಒಂದು ಘನಕೃತವಾದಂಥ ಒಂದು ವಸ್ತು, ಕಲ್ಲು ಇರಲಿ ಏನೇ ಇರಲಿ, ಅದನ್ನು ಮೃದು ಮಾಡ್ತಾ ಹೋಗ್ತಾ ಹೋದಾಗ ಅಲ್ಲಿ ಗೆದ್ದಲು ಹುಳುಗಳನ್ನು ಅದನ್ನು ಪುಡಿ ಮಾಡಿ ಮತ್ತೆ ಹಾಲಿಗೆ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ರಸ್ತೆ ಮಾಡ್ತಿರ್ತವೆ. ಅನೇಕ ಭಾಳಷ್ಟು ದೂರವರೆಗೂ ಹಾಲು ಸಂಚರಿಸ್ತದೆ ಆ ಹುತ್ತಿನೊಳಗೆ. ಆ ಸಂದರ್ಭದಾಗ ಏನಪ್ಪ ಅಂದ್ರೆ ಗೆದ್ದಲು ಹುಳುಗಳು ಮತ್ತು ಮೇಲ್ಗಡೆ ಹಾಕಿರ್ತಕ್ಕಂಥ ಹಳ್ಳ, ಉಂಡಿ, ಗಿಂಡಿ ಅವುಗಳನ್ನು ತಿಂತಿರ್ತಾವೆ. ಅಂಥ ಸಂದರ್ಭದಾಗ ಏನಪ್ಪ ಅಂದ್ರೆ ಇದು ಭೂಮಿಯ ಸಂಪೂರ್ಣ ಫಲವತ್ತತೆ ಮಾಡ್ತಕ್ಕಂಥ ಒಂದು ಹಬ್ಬ ಇದು ನಾಗರ ಪಂಚಮಿ ಹುತ್ತಿಗೆ ಇರ್ತಕ್ಕಂಥವು. ಅದರಲ್ಲಿ ಯಾವುದು ಮೂಢನಂಬಿಕೆ ಇಲ್ಲ, ಏನೂ ಇಲ್ಲ. ನಂತರ ಅಂತರ್ಜಲ ಮಟ್ಟ ಏನಪ್ಪ ಅಂದ್ರೆ ಹೆಚ್ಚಿಗೆ ಆಗ್ತದೆ. ಪ್ರತಿ ಗ್ರಾಮೀಣ ಪ್ರದೇಶದ ಜನರು ಈ ಒಂದು ಹುತ್ತಿಗೆ ಹಾಲು ಎರೆದ್ರೆ ಅಂತರ್ಜಲ ಮಟ್ಟವೇ ಹೆಚ್ಚಿಗೆ ಆಗ್ತಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಹಬ್ಬ. ಈ ಹಬ್ಬದ ಆಚರಣೆ ಏನಂತಂದ್ರೆ ಈಗ ಬಸವ ಪಂಚಮಿ ಅಂತೇಳಿ ಆಚರಣೆ ಮಾಡತ್ತಾರ. ಅದು ಎಷ್ಟು ದುರದೃಷ್ಟಕರ ನೋಡ್ರಿ. ಅಣ್ಣ ಬಸವಣ್ಣನವ್ರು ಯಾವತ್ತೂ ಮಾಡಿಲ್ಲ ಆ ಹಬ್ಬ. ಆ ಬಸವಣ್ಣನ ಹೆಸರಿಗೆ ಇಲ್ಲಿ ಮಸಿ ಬೆಳೀತಕ್ಕಂಥವ್ರು ಕೆಲವ್ರು ಮಾಡ್ಯಾರ. ಅದು ಮಾಡ್ಯವ್ರಿ. ಬಸವ ಪಂಚಮಿ ಅಂತ ಯಾಕೆ ಮಾಡ್ತಾರೆ? ಇಲ್ಲಿ ನಾಗರ ಪಂಚಮಿ ವಿಶೇಷ ಇದೆ. ನಾಗರ ಪಂಚಮಿ ಬಗ್ಗೆ ಬೇಕಾದ್ರೆ ಮಾಡ್ಬೋದು, ಸಾಕಾಗಿ ಬಿಡು. ಮುಂದೆ ಇದೇ ರೀತಿ ಅಂದ್ರೆ ಹಾಲಿನ ಬಗ್ಗೆ ವಿಶೇಷ ಇದೆ. ಶ್ರಾವಣ ಮಾಸ ಏನು ಬರ್ತಲ್ರಿ, ಶ್ರಾವಣ ಮಾಸದಾಗ ಬಂದಾಗ ಏನು ಇದು ನಮ್ಮ ಮತ್ಸ್ಯ ಗ್ರಂಥ ಅಂತ ಹೇಳಿದ ಗ್ರಂಥನೇ ಉಲ್ಲೇಖ ಅದ. ಶ್ರಾವಣೇ ವರ್ಜಿತೆ ಕ್ಷೀರಂ ದದಿ ಭಾದ್ರಪದ. ಶ್ರಾವಣ ತಿಂಗಳಲ್ಲಿ ಮನುಷ್ಯರು ಹಾಲು ಕುಡಿಬಾರ್ದು, ಭಾದ್ರಪದಲ್ಲಿ ಮೊಸರು ಊಟ ಮಾಡಬಾರ್ದು. ಯಾಕಂತಂದ್ರೆ ಆಷಾಢದಲ್ಲಿ ಬಿದ್ದಂಥ ಮಳೆಗಳಲ್ಲಿ ಹುಲ್ಲು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಿರುತ್ತೆ. ಅಲ್ಲಿ ಹುಳು ಉಪ್ಪಡಿಗಳು, ಪತಂಗಗಳು, ಅಂದ್ರೆ ಪಾತರಿಗಿತ್ತಿಗಳು ಇದ್ದಿರ್ತಾವೆ. ಅವೆಲ್ಲ ಆಕಳ ತಿಂತಿರ್ತದೆ. ತಿಂದ ಮ್ಯಾಗ ಏನಪ್ಪ ಅಂತಂದ್ರೆ ನಾವು ಈಗ ಉಚ್ಕೋತಿರ್ತದೆ, ಅದು ನೋಡ್ಬೋದು ನೀವು. ಅದಕ್ಕೆ ನಾವು ಲೂಸ್ ಮಷಿನ್ ಬಿ ಅಂತೀವಿ ಇಂಗ್ಲೀಷ್ನಾಗ. ಅದೇ ರೀತಿ ಏನಪ್ಪ ಅಂದ್ರೆ ಹಾಲಿನಾಗೂ ಚೇಂಜಸ್ ಆಗ್ತಿರ್ತದೆ ಗುಣಮಟ್ಟ. ಆ ಹಾಲು ನಾವು ಕುಡಿದಾಗ ಅಂದ್ರೆ ನಾವು ಅನಾರೋಗ್ಯ ಪೀಡಿತರಾಗ್ತಕ್ಕಂಥ ಚಾನ್ಸಸ್ ಇದ್ದಿರ್ತದೆ. ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಈ ಹಾಲು ಏನಂತಂದ್ರೆ ಪ್ರತಿ
ಶಿವನ ಗುಡಿಯೊಳಗೆ ಶ್ರಾವಣ ಮಾಸ ಮುಗಿಯುವವರೆಗೂ ಹಾಲಿನ ಅಭಿಷೇಕ ಮಾಡ್ಬೋದು. ಹಾಲಿನ ಅಭಿಷೇಕ ಮಾಡೋದನ್ನು ಮೂಢನಂಬಿಕೆ ಅಲ್ಲ, ಅದು ಶಿವಲಿಂಗದ ಮುಖಾಂತರ ಏನಪ್ಪ ಅಂತಾರೆ ಭೂಮಿಯೊಳಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇದ್ದಿರ್ತಾವೆ. ಹಿಂದಿನ ದೇವಾಲಯ ಶರಣಬಸವೇಶ್ವರ ಗುಡಿ ಭೀ ನೋಡ್ಬೋದು, ಆ ಅಭಿಷೇಕದ ಹಾಲು ಎಲ್ಲಿ ಹೊರಗೆ ಹೋಗಂಗಿಲ್ಲ, ಭೂಮಿ ಒಳಗೆ ಹೋಗ್ತಿರ್ತಾವೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಗುರುನಾಥ್ ಪೂಜಾರಿ ಅವರು ರಾಜೀನಾಮೆ ನೀಡಿಲ್ಲ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ತಿಪ್ಪಣ್ಣ ಪೂಜಾರ, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಕಲಬುರಗಿ, ಶ್ರೀ ಗಿರೆಪ್ಪ ಕಟ್ಟಿಮನಿ, ಜಿಲ್ಲಾ ನಿರ್ದೇಶಕರು, ಶ್ರೀ ನಾಗೇಂದ್ರಪ್ಪ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರು, ಶ್ರೀ ದೇವೇಂದ್ರಪ್ಪ ಕಾಳೆಗೆ, ಜಿಲ್ಲಾ ನಿರ್ದೇಶಕರು, ಕರೆಪ್ಪಗೌಡ ಯಡ್ರಾಮಿ, ಉಪಾಧ್ಯಕ್ಷರು, ಶ್ರೀ ರಾಜು ಮುತಕೋಡ, ನಿರ್ದೇಶಕರು, ಶ್ರೀ ಶರಣು ಕನಗೊಂಡ, ನಿರ್ದೇಶಕರು, ಶ್ರೀ ಧರ್ಮರಾಜ ಬಿ ಹೇರೂರ, ಮಾಜಿ ಯುವ ಘಟಕ ಅಧ್ಯಕ್ಷರು, ಶ್ರೀ ಕೆ ಪೂಜಾರಿ, ನಿರ್ದೇಶಕರು, ಶ್ರೀ ಮಲ್ಲು ಕುಳಕೇರಿ, ಯಡ್ರಾಮಿ ತಾಲೂಕಾ ಅಧ್ಯಕ್ಷರು, ಶ್ರೀ ಅಮೋಘ್ ಸಿದ್ದ ಪೂಜಾರಿ, ನಿರ್ದೇಶಕರು, ಶ್ರೀ ಬೈಲಪ್ಪ ನಿಲೋಗಿ, ಹಿರಿಯ ಮುಖಂಡರು, ಶ್ರೀ ಕುಪೇಂದ್ರ ಬರಗಾಲಿ, ಜಿಲ್ಲಾ ಹಿರಿಯ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತ. ನಾನು ತಿಪ್ಪಣ್ಣ ಪೂಜಾರಿ, ಹಿರಿಯ ಉಪಾಧ್ಯಕ್ಷರಾಗಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವ ಸಲುವಾಗಿ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಗುರುನಾಥ್ ಪೂಜಾರಿ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ಗುರುನಾಥ್ ಪೂಜಾರಿ ಅವರು ಸತತ 4 ವರ್ಷಗಳ ಕಾಲ ಒಳ್ಳೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟು ಒಳ್ಳೆಯ ಸಮಾಜವನ್ನು ಕಟ್ಟಿದ್ದಾರೆ. ಆದರೆ ಏಕಾಏಕಿ ಗುರುನಾಥ್ ಪೂಜಾರವರು ರಾಜೀನಾಮೆ ನೀಡಿದ್ದಾರೆಂದು ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಹರಿದಾಡೋದರಿಂದ ಅವರು ನೀವು ಏಕೆ ರಾಜೀನಾಮೆ ಕೊಟ್ಟಿರೆಂದು ನಾವು ಈ ಪತ್ರಿಕೆಗೋಷ್ಠಿ ಕರೆದಿವಿ. ಅದಲ್ಲದೆ ಬೆಂಗಳೂರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರವರು ಜಿಲ್ಲೆಯ ಯಾವುದೇ ಮುಖಂಡರಿಗೆ ಮಾಹಿತಿ ಇಲ್ಲದೆ ಭಗವಂತರಗೌಡ ಅವರನ್ನು ಕಲಬುರಗಿ ಜಿಲ್ಲಾಧ್ಯಕ್ಷರನ್ನು ಮಾಡಿದ್ದನ್ನು ಸಂಘ ಖಂಡಿಸುತ್ತದೆ. ಮಾನ್ಯರೇ, ನಾವು ಜಿಲ್ಲೆಯಲ್ಲಿ 88 ಜನ ಚುನಾಯಿತ ನಿರ್ದೇಶಕರಿದ್ದೆವು. ಆದರೆ ಗುರುನಾಥ್ ಪೂಜಾರಿಯವರು ನಿರ್ದೇಶಕರಿಗೆ ಹರೊಂದು ಸಭೆ ಸಮಾರಂಭ ಕರೆದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಯಾರು ಒತ್ತಡ ಹಾಕ್ಯಾರೋ ಏನು ಮಾಡಿದಾರೋ, ಅದರ ಬೈಲಾಸ್ ಪ್ರಕಾರ ರಿಜೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬೈಲಾಸ್ ಪ್ರಕಾರ ಮಾಡಿಲ್ಲ. ರಿಜೈನ್ ಮಾಡಬೇಕಾದ್ರೂ ಒಂದು ಸಭೆ ಕರೆದು ಅಥವಾ ಸಂಬಂಧಪಟ್ಟ ಉಪಾಧ್ಯಕ್ಷರಿಗೆ ಒಂದು ಮೀಟಿಂಗ್ ಕರೆದು ಅಥವಾ ಅವರಿಗೆ ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ರಿಜೈನ್ ಮಾಡಬೇಕಾಗಿತ್ತು. ಅದು ಒಂದು ಊಹಾಪೋಹಗಳು. ಯಾರೋ ಒಬ್ಬರು ಬಂದು ರಾಜೀನಾಮೆ ಬರ್ಸ್ಕೊಂಡು ಹೋಗೋದು, ಯಾರೋ ಒಂದು ರಾಜ್ಯದ ಒಂದು ರಾಜ್ಯ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಅವರು ಹೇಳ್ಯಾರ ಅಂಥೇಳಿ ಒತ್ತಡಕ್ಕೆ ಮಾಡಿದು ಒಂದು ಹುಡುಗನ ಕೈದಾಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಖಂಡನೆ. ಯಾಕಂದ್ರೆ ಒಂದು ದೊಡ್ಡ ಸಮಾಜದ ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.